ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಆನಂದ್ ಗಡ್ದೇಮಠ ಅವರು ಈ ಬಾರಿ ಏನಂತಂದರೆ ಮಾಜಿ CM ಅವರನ್ನು ಎದುರಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಇವತ್ತು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಅವರನ್ನು ಮಾತಾಡ್ಸೋಣ. ಸರ್, ಹೇಗಿದೆ ಈ ಬಾರಿ ತಾವು ಫಸ್ಟ್ ಟೈಮ್ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀರಿ? ನಾ ಫಸ್ಟ್ ಟೈಮ್ ಲೋಕಸಭೆಗೆ ಸ್ಪರ್ಧೆ ಮಾಡ್ತಿದ್ರು. ಕ್ಷೇತ್ರ ಏನು ಹೊಸದಲ್ಲ, ಅಲ್ಲೇ ಹುಟ್ಟಿ ಬೆಳೆದವನು. ಹೀಗಾಗಿ ಸುಮಾರು 1-1.5-2 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಅಲ್ಲಿ. ಜನರ ಅಭಿಪ್ರಾಯನೂ ಈ ಸರಿ ಕಾಂಗ್ರೆಸ್ ಪರವಾಗಿದೆ. ಗ್ಯಾರಂಟಿಗಳ ಒಂದು ನಾವೇನು ಮನೆಗೆ ಮುಟ್ಸಿದ್ದೀವಿ, ಅದರದ ಒಂದು ಇಂಪ್ಯಾಕ್ಟು ತಾಯಂದ್ರ ಮೇಲೆ ಭಾಳ ಇದೆ. ತಾಯಂದರು ಈ ಸರಿ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಆಮೇಲೆ ಅನೇಕ ರೀತಿಯ ಸಾಮಾಜಿಕ ಕೆಲಸಗಳೆಲ್ಲ ನಾನು ತೊಡಗಿದ್ದೀನಲ್ಲ, ನಿಜವಾಗ್ಲೂ ಖುಷಿ ಅನಿಸುತ್ತೆ ಜನರ ಅಭಿಪ್ರಾಯ. ಈಗ ನೀವು ಎದುರಿಸ್ತಾ ಇರುವಂಥದ್ದು ಮಾಜಿ CM ಅವರನ್ನು. ನೀವು ಏನಂತಂದರೆ ಇದುವರೆಗೆ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಎದುರಿಸಿದ್ರಿ. ಆದರೆ ಈ ಬಾರಿ ಯಾವ ರೀತಿ ಅನಿಸುತ್ತೆ ಮಾಜಿ CM ಅವರು? CM ಅವ್ರನ್ನೂ ಎದುರಿಸಿದ್ವಿ ಒಂದ್ಸರಿ. ಈಗ ಮಾಜಿ CM ಅವ್ರು ಇದ್ದಾರೆ. ಬಹುಶಃ ನಾನಂತರೂ ಮೊದಲಿಂದ ಕೆಲಸ ಮಾಡ್ಕೊಂತ ಬಿದ್ದೀನಿ. ಯಾರೇ ಅಭ್ಯರ್ಥಿ ಆದರೂ ನಾವು ಗೌರವಿಸ್ಬೇಕಾಗ್ತದೆ ಫಸ್ಟು. ಆದರೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ BJPನೇ ಎದುರಾಳಿ ಪಕ್ಷ ಅಂತ ಅನಿಸುತ್ತೆ. ಸರ್, ಈಗ BJPಯಲ್ಲಿ ಭಾಳಷ್ಟು ಅಸಮಾಧಾನ ಸ್ಫೋಟಗೊಂಡಿದೆ. ಒಂದು ಕಡೆ ಈಶ್ವರಪ್ಪ, ಮತ್ತೊಂದು ಕಡೆ ಯಡಿಯೂರಪ್ಪ, ನಿಮ್ಮ ಬೊಮ್ಮಾಯಿ, ಈ ರೀತಿಯಾದಂಥ ಒಂದು ಕಚ್ಚಾಟ, BJPಯಲ್ಲಿನ ಕಚ್ಚಾಟ ತಮಗೆ ಹೊರವಾಗತ್ತಾ ಅಂತೇಳಿ ನಂಬ್ಕೊಂಡಿದ್ದೀರಾ ಅಂತ? ಅವರ ಆಂತರಿಕ ಪಕ್ಷದ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಆದರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಅಸಮಾಧಾನ ಅಂತೂ ಇಲ್ಲೇ ಇಲ್ಲ. ಇದು ನಮಗೆ ಭಾಳ ವರ್ಕೌಟ್ ಆಗ್ತೈತೆ. ಸತೀಶ್ ಸೌಕರ್ ಅವ್ರ ಬೆಂಬಲಕ್ಕೆ ಹೋರಾಕ್ ಬಂದಿದ್ರಿ. ಏನು ಎಷ್ಟು ಪ್ರಚಾರಕ್ಕೆ ಯಾವ ರೀತಿ ಅವ್ರನ್ನ ಬಳಸ್ಕೋಬೇಕು ಅಂತ? ನಾನು ಮೊದಲಿಂದನೂ ಸತೀಶ್ ಸೌಕರ್ ಅವರ ಒಂದು ಕೃಪಾ ಕಟಾಕ್ಷದಲ್ಲೇ ಬೆಳೆದವ್ರು ನಾವು ಇಲ್ಲೆಲ್ಲ. ಡೆಫಿನೆಟ್ಲಿ ಅವರು ನನ್ನ ಸಲುವಾಗಿ ಆ ಕ್ಷೇತ್ರದಲ್ಲಿ ಈ ಬರೀ ಈ ಕ್ಷೇತ್ರ ಅಂತಲ್ಲ, ಈ ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಸಂಘಟನೆ ಇದೆ, ಅವ್ರದ್ದೇ ಆದ ಒಂದು ಶಕ್ತಿ ಇದೆ. ಡೆಫಿನೆಟ್ಲಿ ಅದು ನನಗೆ ಕೃಪಾ ಕಟಾಕ್ಷ ಆಗೇ ಆಗುತ್ತೆ. ಇದಿಷ್ಟು ಏನಂತಂದರೆ ಆನಂದ್ ಗಡ್ದೇವರವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.